ಅಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀನಿ ಅದು ಕೊಟ್ಟಿಲ್ಲ ಅಂದ್ರೆ ಏನು ಚೆನ್ನಾಗಿರೋದು. ಯಾರೆಲ್ಲ ಈ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನಮಸ್ಕಾರ ಹೇಳ್ತಾ, ನನ್ನ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೇಗಿತ್ತು ಅಂತ ಈ ವಿಡಿಯೋಲಿ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋನ ತುಂಬ ಲಾಂಗ್ ಬ್ಯಾಕೇ ಹಾಕಬೇಕಾಗಿತ್ತು, ಬಟ್ ಹಾಕೋಕ್ಕಾಗಿರಲಿಲ್ಲ, ಸೊ ಈಗ ಹಾಕ್ತಾ ಇದ್ದೀನಿ. ನಮ್ಮದು ಫ್ಲೈಟ್ ಇದ್ದಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ. ಇದು ಈಗ ರೀಸೆಂಟಾಗಿ ಯುನೆಸ್ಕೋ ಕಡೆಯಿಂದ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಅವಾರ್ಡ್ ಸಿಕ್ಕಿದೆ. ಇದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ 5 hours ಅರ್ಲಿನೇ ಏರ್ಪೋರ್ಟಲ್ಲಿ ಇರಬೇಕಾಗಿತ್ತು. ಸೊ ನಮ್ಮ ಫ್ಲೈಟ್ ಇದ್ದು 10:30, ನಾವು 6ಗೆಲ್ಲ ಮನೆ ಬಿಟ್ಟು ಬೇಗ ಅಲ್ಲಿದ್ವಿ. ಎಲ್ಲ ಸೆಕ್ಯೂರಿಟಿ ಚೆಕ್ ಮತ್ತು ಇಮಿಗ್ರೇಷನ್ ಎಲ್ಲ ಮುಗೀತು. ಸೊ ಫೈನಲಿ ಈಗ ಎಲ್ಲ ಬ್ಯಾಗೇಜ್ ಎಲ್ಲ ಕೊಟ್ಟು ಈಗ ಒಂದು ರೌಂಡ್ ಏರ್ಪೋರ್ಟ್ ಹೇಗಿದೆ ಅಂತ ಸುತ್ತಾಡ್ತಾ ಇದ್ವಿ. ನಾವು ಹೋಗಿದ್ದು ಟೋಟಲ್ 7 ಮೆಂಬರ್ಸ್ ಇನ್ಕ್ಲೂಡಿಂಗ್ ಕಿಡ್ಸ್, ನನ್ನ ಫ್ಯಾಮಿಲಿ ಮತ್ತು ನನ್ನ ಸಿಸ್ಟರ್ ಇನ್ಲ, ಬ್ರದರ್ ಇನ್ಲ, ಅವರಿಬ್ಬರು ಮಕ್ಕಳು. ಟೋಟಲ್ 7 ಮೆಂಬರ್ಸ್ ಪ್ಯಾಕೇಜಲ್ಲಿ ಹೋಗಿದ್ದು. ಎಲ್ಲ ಆದಮೇಲೆ ಫ್ಲೈಟ್ಗೋಸ್ಕರ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಯ್, ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ನೀನು ಗೆಸ್ ಮಾಡು, ನನ್ನ ಕೇಳ್ತಿದ್ಯಾ? ನೀರು ಬರ್ತಾ ಇದೆ ನೋಡು. ಅಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀನಿ ಅಂದ್ರೆ ಲೆಕ್ಕ ಹಾಕಿ ಎಲ್ಲಿ ಹೋಗ್ತಾ ಇದೀನಿ ಅಂತ, ಇಂಡಿಯಾ ಬಿಟ್ಟು ಆಚೆ ಹೋಗ್ತಾ ಇದೀವಿ ಅಂತ. ನಾನು ಸ್ವಲ್ಪ ಸ್ಟೇಟಸ್ ಹಾಕ್ತಾರೆ ನೋಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಅಲ್ಲ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೇಘನ ವಾಟ್ಸ್ಆಪ್ ಸ್ಟೇಟಸ್. ಹೋಗ್ತಾ ಇದೀವಿ. ಬಾಯ್. ಸೊ ಈಗ ಬೋರ್ಡಿಂಗ್ ಶುರು ಆಗ್ತಾ ಇದೆ. ನಮ್ಮದು ದುಬೈಗೆ ಫ್ಲೈಟ್ 10:30ಗೆ. ಸೊ ಎಲ್ಲ ಇಲ್ಲೊಂದು ಸಲ ಪಾಸ್ಪೋರ್ಟ್ ಎಲ್ಲ ತೋರಿಸಿ ಡೈರೆಕ್ಟ್ ಎಂಟ್ರಿ ಕೊಟ್ವಿ. ಸೊ ನಮ್ಮ ಫ್ಲೈಟ್ ಬಂದು ಎಮಿರೇಟ್ಸ್, ಒನ್ ಆಫ್ ದ ಬೆಸ್ಟ್ ಫ್ಲೈಟ್ಸ್ ಅಂತಲೇ ಹೇಳ್ಬೋದು. ಇದು ಬಿಸ್ನೆಸ್ ಕ್ಲಾಸ್, ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಬಟ್ ನಾವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗಲಿಲ್ಲ. ಬಿಸ್ನೆಸ್ ಕ್ಲಾಸ್ ಫಸ್ಟ್ ಟೈಮ್. ಸೊ ಎಮಿರೇಟ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಅದ್ರದ್ದು ಕ್ವಾಲಿಟಿ ಆಗಿರ್ಬೋದು, ಮೇಂಟೆನೆನ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ಫೈನಲಿ ನಮ್ಮ ಸೀಟ್ಸ್ ನಮ್ಗೆ ಸಿಕ್ತು. ಸೊ ಇದ್ದಿದ್ದ ಬ್ಯಾಗ್ನೆಲ್ಲ ಮೇಲ್ ಕಬೋರ್ಡ್ಗೆ ಹಾಕಿದ್ವಿ. Where are you going? Dubai. ಎಮಿರೇಟ್ಸ್ನ ಒನ್ ಆಫ್ ದ ಬೆಸ್ಟ್ ಫ್ಲೈಟ್ಸ್ ಅಂತಲೇ ಹೇಳ್ಬೋದು. ಸೊ ಅದ್ರ ಸೀಟ್ ಸ್ಪೇಸಿಂಗ್ ಆಗಿರ್ಬೋದು ಎಲ್ಲ ಅಪ್ ಟು ಮಾರ್ಕ್ ಇತ್ತು. ಎಮಿರೇಟ್ಸ್ ಹೆಂಗಿದೆಪ್ಪ? ಸಕ್ಕತ್ತಾಗಿಲ್ವ? ಕಾಸು ಕೊಟ್ಟರೆ ಎಲ್ಲ ಚೆನ್ನಾಗಿರೋದು, ಕಾಸು ಕೊಟ್ಟಿಲ್ಲ ಅಂದರೆ ಏನು ಚೆನ್ನಾಗಿರೋದು. ಅಲ್ಲಿ ದೂರದಲ್ಲಿ ನೋಡಿ ಹ್ಯಾಂಡ್ಸಮ್ ಬರ್ತಾ ಇದ್ದಾನೆ. ಹಂಗೆ ಒಂದು ಕಾಮಿಡಿ ಇರಲಿ ಅಂತ ಮಾಡಿದ್ದಿದ್ದನ. ಮೇನ್ ಫ್ಲೈಟ್ ಟೇಕ್ ಆಫ್ಗೆ ರೆಡಿ ಆಗ್ತಾ ಇದೆ. ಫ್ಲೈಟಲ್ಲಿ ಹೋಗೋಣ ಅಂತ ಬಂದರೆ ಈ ಕಡೆ ಎಂತ ಮಾಡುವುದು ಫ್ಲೈಟಲ್ಲಿ. ಸೊ ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ ಬೆಂಗಳೂರಿಂದ ನಾವು ಹೋಗ್ತಿರೋದು ದುಬೈಗೆ 4 hours ಜರ್ನಿ. ಸೊ 4 hours ಏನೇನು ಮಾಡ್ತೀವಿ ನೋಡೋಣ ಬನ್ನಿ. ಒಂದೊಂದು ವ್ಯೂಗಳು ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಕ್ಕತ್ತಾಗಿ ಕಾಣಿಸ್ತಿತ್ತು. ನನ್ನ ಮಗ ಇನ್ನೂ ನಿದ್ದೆ ಮಾಡ್ತಾಯಿದ್ದ. ಸೊ ಅಷ್ಟರಲ್ಲಿ ನಮಗೆ ಮೀಲ್ ಬಂತು. ಸೊ ಅವರು ಕಿಡ್ ಮೀಲ್ ಫಸ್ಟ್ ಕೊಟ್ಟರು. ಸೊ ಕಿಡ್ದು ಚಿಕನ್ ಇತ್ತು. ಸೊ ಅವತ್ತು ಮಂಡೇ ಆಗಿರೋದ್ರಿಂದ ನಾವು ಅವತ್ತು ಚಿಕನ್ ತಿನ್ನಲಿಲ್ಲ. ಸೊ ಇದು ಯಾವುದೂ ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇರೋದ್ರಲ್ಲಿ ಯಾವ್ದು ಚೆನ್ನಾಗಿತ್ತು ಅದನ್ನು ಸ್ವಲ್ಪ ತಿನ್ಕೊಂಡ್ವಿ. ಹಂಗೂ ಹಿಂಗೂ 4 hours ಮುಗೀತು. ಇನ್ನೇನೀಗ ಲ್ಯಾಂಡ್ ಆಗುತ್ತೆ ದುಬೈಗೆ. ಸೊ
ಸೊ ಫೈನಲಿ ಆಫ್ಟರ್ 4 hours ದುಬೈಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಫ್ಲೈಟಿಂದ. ದುಬೈ ಸುತ್ತಮುತ್ತ ಏರ್ಪೋರ್ಟ್ ಜಾಗ ಇದು. ದುಬೈ ಏರ್ಪೋರ್ಟ್ ಮಾತ್ರ ತುಂಬ ದೊಡ್ಡದಂದರೆ ದೊಡ್ಡದು, ತುಂಬ ನಡೆಯೋದಿರುತ್ತೆ. ಸೊ ಮಕ್ಕಳಿಗೆಲ್ಲ ಸ್ಟಾಲರ್ಸ್ ತೊಗೊಂಡು ಮಕ್ಕಳನ್ನ ಅದ್ರಲ್ಲಿ ಕುಣಿಸ್ಕೊಂಡು ನಾವು ನಡ್ಕೊಂಡು ಹೋದ್ವಿ. ಏರ್ಪೋರ್ಟಿಂದ ಈಚೆ ಬಂದ ತಕ್ಷಣ ನಮ್ಗೆ ಹ್ಯೂಮಿಡಿಟಿ ಗೊತ್ತಾಯಿತು. ಅಷ್ಟು ಬಿಸಿಲಿತ್ತು. ಎ ಸಿಗೂ ಔಟ್ಸೈಡ್ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಅವಾಗ ಗೊತ್ತಾಯಿತು. ದಿನ ಹಿಂಗೆ ಕೊಟ್ರೆ ಚೆನ್ನಾಗಿರುತ್ತೆ. ಜರ್ನಿ ದುಬೈಯಲ್ಲಿ ಫಸ್ಟ್ ಡೇ ಇದು ಶುರು ಆಯಿತು. ಸೊ ಎಲ್ಲರೂ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ವಿ. ಫೈನಲಿ ನಮ್ಮ ಹೋಟೆಲ್ ಬಂತು. ನಾವಿದ್ದಿದ್ದ ಪ್ಲೇಸ್ ಬಂದು ಬುರ್ಜ್ ದುಬೈ ಅಂತ. ಇದೊಂದು ಮಿನಿ ಇಂಡಿಯಾ ಅಂತಲೇ ಹೇಳ್ಬೋದು. ಇಲ್ಲಿರೋದೆಲ್ಲ ಬರೀ ಇಂಡಿಯನ್ಸೇ ಆಲ್ಮೋಸ್ಟ್. ರೂಮ್ ಕೀಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಇದ್ದಿದ್ದ ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇದೆ ನಾವು ಇದ್ದಿದ್ದ ರೂಮ್. ಆಲ್ಮೋಸ್ಟ್ 6 days ಇಲ್ಲಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಮೈಂಟೈನ್ ಮಾಡಿದ್ರು. ಇದ್ದಿದ್ದ ಹೋಟೆಲ್ ನೇಮ್ ಬಂದು ಜೇಕಬ್ ಗಾರ್ಡನ್ಸ್ ಅಂತ. ಇದೊಂದು 4 star ಹೋಟೆಲ್, ತುಂಬ ಚೆನ್ನಾಗಿದೆ. ಸೊ ಸಿಟಿ ಸೆಂಟ್ರಲ್ಲೇ ಇತ್ತು, ನಮಗೆಲ್ಲದಕ್ಕೂ ತುಂಬ ಈಸಿ ಆಗಿತ್ತು ಹೋಗೋದು. ದುಬೈ ಹಾಟ್ ಸಮ್ಮರ್. ಎ ಸಿ ಬಿಟ್ಬಿಟ್ಟು ನಾವು ಈಚೆ ಹೋದಾಗ್ಲೇ ಗೊತ್ತಾಗೋದು ಆ ಹ್ಯುಮಿಡಿಟಿ, ಆ ಬಿಸಿದು ನಮಗೆ ಹೇಗಾಗುತ್ತೆ ಅಂತ. ಎಲ್ಲರೂ ಫ್ರೆಶ್ ಅಪ್ ಆಗಿ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಅಲ್ಲೇ ನಮ್ಮ ಹೋಟೆಲ್ ಹತ್ರ ಇದ್ದಿದ್ದು ಒಂದು ಕಾಮತ್ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಈಗ ರಿಟರ್ನ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ಡಿನ್ನರ್ ಬಂದು ನಮ್ಮದು ಕ್ರೂಸಲ್ಲಿತ್ತು. ಸೊ ಕ್ರೂಸಿಗೆ ಹೋಗೋಕ್ಕೆ ಎಲ್ಲ ಮತ್ತೆ ರೆಡಿ ಆಗಿ ಹೊರಟ್ವಿ. ನಮ್ಮ 2030ಗೆ 50ಗೆ ಹೆಂಗಿರುತ್ತೆ ಅಂತ ಮಾಡಿದ್ದಾರೆ ಮ್ಯೂಸಿಯಮಲ್ಲಿ. ಇದು ದುಬೈ ಡೌನ್ ಟೌನ್ ಅಂತ. ಸೊ ಈ ರೋಡಲ್ಲಿ ಬರೀ ಎಲ್ಲ ಹೈ ರೈಸಸ್ ಬಿಲ್ಡಿಂಗೇ ಇರುತ್ತೆ. ನಾವೀಗ ಹೋಗ್ತಾ ಇರೋದು ದುಬೈ ಮರೀನಾಗೆ. ಸೊ ಇಲ್ಲೇ ನಮ್ದು ಇವತ್ತು ಕ್ರೂಸ್ ಡಿನ್ನರ್ ಇರೋದು. ನೈಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಗೋಯಿಂಗ್ ಟು ಕ್ರೂಸ್. ಮತ್ತು ದುಬೈಯಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ನಾವು ಯಾವುದೇ ಮಾಲ್ಸ್ಗೆ ಹೋಗಲಿ, ಯಾವುದೇ ಟೂರಿಸ್ಟ್ ಪ್ಲೇಸಸ್ಗೆ ಹೋದ್ರೂ ವೈಫೈ ಫ್ರೀ ಇರುತ್ತೆ. ಸೊ ಇದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಏನಿದು ಟಿಕೆಟ್ಸ್ನೆಲ್ಲ ತೋರಿಸಿ ಕ್ರೂಸ್ಗೆ ನಾವು ಎಂಟ್ರಿ ಆದ್ವಿ. ಸೊ ಇದೇ ಇವತ್ತು ನಮ್ಮ ಡಿನ್ನರ್ ಕ್ರೂಸ್. ಸೊ ಸೀಟೆಲ್ಲ ಅರೇಂಜ್ ಆದಮೇಲೆ ಊಟಕ್ಕಂತ ಕುತ್ಕೊಂಡ್ವಿ. ಇಲ್ಲೂ ತುಂಬ ಹೊಟ್ಟೆ ಹಶ್ವಾಗಿತ್ತು. ಸೊ ಡೈರೆಕ್ಟ್ ಆಲ್ರೆಡಿ ಊಟ ಸ್ಟಾರ್ಟ್ ಆಗಿತ್ತು. ಸೊ ನಾವು ಊಟನ ತೊಗೊಂಡು ಬಂದ್ವಿ. ಊಟ ಓಕೆ, ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ, ನಾರ್ಮಲಾಗಿ ತಿನ್ನೋ ಥರ ಇತ್ತು. ಊಟ ಎಲ್ಲ ಆದಮೇಲೆ ಮೇಲೆ ಹೋಗಬೇಕು. ಮೇಲೆ ಒಂದು 2-3 ಆ್ಯಕ್ಟಿವಿಟೀಸ್ ಥರ ಮಾಡ್ತಾರೆ. ಅದರಲ್ಲಿ ಬೆಲಿ ಡ್ಯಾನ್ಸ್, ಆಮೇಲೆ ದುಬೈದು ಟ್ರೆಡಿಷ್ನಲ್ ಡ್ಯಾನ್ಸ್ ಈ ಥರ ಇರುತ್ತೆ. ಬಟ್ ರಿಯಲ್ಲಾಗಿ ನೋಡೋಕ್ಕೂ ವಿಡಿಯೋಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ. ರಿಯಲ್ಲಾಗಿ ಆ ವ್ಯೂ ಜೊತೆ ಈ ಪರ್ಫಾರ್ಮೆನ್ಸ್ನೆಲ್ಲ ಎಂಜಾಯ್ ಮಾಡಿದ್ದು ತುಂಬ ಸಕ್ಕತ್ತಾಗಿತ್ತು. ಇದನ್ನೆಲ್ಲ ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ.
ಎಲ್ಲ ನೋಡಿಕೊಂಡು ಮತ್ತೆ ಕೆಳಗೆ ಬಂದ್ವಿ. ಸೊ ಕೆಳಗೆ ಬಂದಮೇಲೆ ಮತ್ತೆ ಅದೇ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ಇನ್ನೂ ತುಂಬ ಹತ್ರದಿಂದ ನೋಡ್ಬೋದು ನಾವು. ಸೊ ಮತ್ತೆ ನಾವು ಎಲ್ಲ ಪರ್ಫಾರ್ಮೆನ್ಸ್ಗಳನ್ನ ತುಂಬ ಹತ್ತಿರದಿಂದ ನೋಡಿ ನಮ್ಮ ರಿಟರ್ನ್ ರೂಮ್ಗೆ ಹೊರಟ್ವಿ. ಇದಾಗಿತ್ತು ನಮ್ಮ ದುಬೈನ ಫಸ್ಟ್ ಡೇ. ಬೆಳಗ್ಗೆಯಿಂದ ನಾವು ಏನೇನು ಮಾಡಿದ್ವಿ ಅಂತ ಇದರಲ್ಲಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಗೆ ಯಾರೆಲ್ಲ ಇನ್ನೂ ಹಂಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.